ಮನು, ಬಂಗಾರ, ಯಾಕೋ ಕಂದ ಬಾಗ್ಲ ಹಾಕೊಂಡು ಒಬ್ನೇ ಕೂತಿದ್ಯಾ? ಬಾರೋ ಹೊರಗೆ. ಅಮ್ಮನ ಹತ್ರ ಚಾಡಿ ಹೇಳಲ್ಲ, ನಿನಗೆ ಬಯಸೋದಿಲ್ಲ ಸರಿನಾ? ಕೋಪ ಮಾಡ್ಕೋಬೇಡ್ವೋ, ನಂದೇ ತಪ್ಪಾಯ್ತು. ಚಿನ್ನು, ಬೆಳಗ್ಗೆಯಿಂದ ನೀನು ಏನು ತಿಂದಿಲ್ವಂತೆ. ನೋಡು, ನಾನು ನಿನಗೋಸ್ಕರ ಏನು ತಂದಿದ್ದೀನಿ ಅಂತ. ನಿನಗಿಷ್ಟ ಅಂತ ಲಾಡು ತಗೊಂಬಂದಿದ್ದೀನಿ, ತಿನ್ನೋ ಬಂಗಾರ. ನಂಗೇನು ಬೇಡ, ಅಮ್ಮ ಯಾರು ಕೊಟ್ಟರು ತಿನ್ನಬಾರ್ದು ಅಂದಿದ್ದಾರೆ. ಮನು, ನೀನು ವಾರಸ್ದಾರ ಅಲ್ವಾ? ನೀನೀಗ ಉಪವಾಸ ಇದ್ರೆ ನಿಂಗೆ ಹೇಗೆ ಶಕ್ತಿ ಬರುತ್ತೆ? ಅಮ್ಮ ಕೊಟ್ಟರು ಬೇಡ ಅಂತ್ಯ, ಚಿಕ್ಕಮ್ಮ ಕೊಟ್ಟರು ತಿನ್ನಲ್ಲ, ಮತ್ತೆ ನಿಂಗೆ ಶಕ್ತಿ ಇರುತ್ತಾ? ಚೂರು ತಿನ್ನು, ನೀನು ತಿಂದರೆ ಶಕ್ತಿ ಬರುತ್ತೆ. ಶಕ್ತಿ ಬಂದರೆ ಇಸ್ಕೂಲ್ಗೆ ಹೋಗ್ಬೋದು. ಇಸ್ಕೂಲ್ಗ? ನಾನ? ಯಾರು ಕಳಿಸ್ತಾರಂತೆ ನನ್ನ? ಅಮ್ಮ ಕಳ್ಸಲ್ಲ ನನ್ನ. ಯಾಕೆ ಕಳ್ಸಲ್ಲ? ಕಳಿಸ್ತಾರೆ. ಒಂದಲ್ಲ ಒಂದಿನ ಕಳಿಸ್ಲೇಬೇಕಲ್ವಾ? ನೀನು ಹಠ ಮಾಡಿದ್ರೆ ಬೇಗ ಕಳಿಸ್ತಾರೆ. ಮೂಕಂದ, ನೀನು ಶಾಲೆಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ? ಹಠ ಮಾಡಬೇಕು, ಮೊಂಡಿಡಿಬೇಕು, ಯಾರ ಮಾತು ಕೇಳಬಾರ್ದು, ಏನು ಕೊಟ್ಟರು ತಿನ್ನಬಾರ್ದು. ಆಗ ನಿನ್ನ ಬೇಗ ಶಾಲೆಗೆ ಕಳಿಸ್ತಾರೆ. ಮನು, ಮನು ಬಾಗಲ್ ತೆಗಿ ಕಂದ. ಮನು, ನೋಡು, ನಾನ್ ನಿಂಗೋಸ್ಕರ ಬಿಸಿಬೇಳೆ ಬಾತ್ ತಂದಿದ್ದೀನಿ. ಮನು, ನೀನ್ ತಿಂದಿಲ್ಲ ಅಂದ್ರೆ ಶಕ್ತಿ ಇರಲ್ಲ. ನಿಂಗೆ ಶಕ್ತಿ ಬೇಕು ತಾನೆ? ಬಾಗಲ್ ತೆಗಿ ಕಂದ. ಮನು, ಹೋಗ್ಬೇಡ, ಒಂದು ಊಟ ಮಾಡಲಿಲ್ಲ ಅಂದ್ರೆ ಏನೂ ಆಗಲ್ಲ. ಶಾಲೆಗೆ ಕಳ್ಸೋವರೆಗೂ ನೀನು ಊಟ ಮಾಡಬೇಡ. ನಿನಗೆ ಶಾಲೆಗೆ ಹೋಗ್ಬೇಕು ತಾನೆ? ಹಾಗಂದ್ರೆ ನಾನು ಹೇಳೋ ಮಾತು ಕೇಳು. ನಂಗೊಬ್ರು ಸ್ವಾಮೀಜಿ ಗೊತ್ತಿದ್ದಾರೆ. ಅವರು ದೇವ್ರನ್ನ ಹೊಲಿಸ್ಕೊಳ್ಳೋದಿಕ್ಕೆ 1 ತಿಂಗಳು ಉಪವಾಸ ಮಾಡಿದ್ರಂತೆ. ಆಮೇಲೆ ಅವ್ರಿಗೆ ದೇವ್ರು ಒಲ್ದು ಏನು ಬೇಕೋ ವರ ಕೇಳು ಅಂದ್ರಂತೆ. ಆಮೇಲೆ ಅವ್ರ ಆಸೆನೆಲ್ಲ ಈಡೇರಿಸಿದ್ರಂತೆ. ನೀನು ಅಷ್ಟೇ, ಉಪವಾಸ ಇದ್ರೆ ನಿನ್ನ ಆಸೆ ಎಲ್ಲ ಈಡೇರಿಸ್ತಾನೆ ಆ ದೇವ್ರು. ಇಲ್ಲಿ ಕೂತಿದ್ಯಾ ನೀನು? ಏನಾಯ್ತೆ? ಯಾಕೆ ಹೀಗೆ ಕೂತಿದ್ಯಾ? ಪಾಸ್ ಆದೆ ತಾನೆ? ಮಾರ್ಕ್ಸ್ ಚೆನ್ನಾಗಿ ಬಂತಾ? ಹೇಳೆ, ಬಾಯ್ ಬಿಡೆ. ನೋಡು, ಹೆದರ್ಸ್ಬೇಡ ನನ್ನ. ಚೆನ್ನಾಗಿ ಅಂಕ ಬಂದಿದ್ಯಲ್ಲ ಮಗಳೇ, ಜಾಣ ಮರಿ ನೀನು. ನಿನ್ನ ಅಪ್ಪನ ಹೆಸರು ಉಳಿಸ್ಬಿಟ್ಟೆ. ಕೇಳು, ನಿನಗೇನು ಬೇಕು ಕೇಳು, ಈಗಲೇ ಕೊಡಿಸ್ತೀನಿ. ಎಷ್ಟು ನಂಬರ್ ಬಂದು ನಮ್ಮ ಪ್ರಯೋಜನ? ನಮ್ಮ ಹಳ್ಳಿಲಿ ಹುಡುಗಿರು 10ನೇ ಕ್ಲಾಸ್ ತನಕ ಮಾತ್ರ ತಾನೇ ಓದಕ್ಕಾಗೋದು. ಆಮೇಲೆ ಮನೇಲಿ ತಾನೇ ಇರಬೇಕು. ನಾನು ಹುಡುಗ ಹುಟ್ಟಬೇಕಾಗಿತ್ತು.
ಇವಾಗ ಇನ್ನೂ ಚೆನ್ನಾಗಿ ಓದ್ತಾ ಇದ್ದೆ. ನಿನ್ನ ಆಸೆನೆಲ್ಲ ಪೂರೈಸ್ತಿದ್ದೆ. ನಿನ್ನ ಪಟ್ನ ಕರ್ಕೊಂಡು ಹೋಗ್ತಿದ್ದೆ. ಆದ್ರೆ ಗೀದ್ರೆ ಏನೂ ಇಲ್ಲ. ನಿನ್ನನ್ನ ನಾನ್ ಮುಂದೆ ಓದಿಸ್ತೀನಿ. ಹೌದು ಮಗಳೇ, ನೀನ್ ಮುಂದೆ ಓದ್ತೀಯ. ನಿನ್ನ ಅಪ್ಪನ ಕನಸು ಮಗಳೇ ಅದು. ಮನೆ ಕೆಲಸ ಮಾಡ್ತಾ ಮಾಡ್ತಾ ಇಷ್ಟೊಂದು ಅಂಕ ತೆಗ್ದಿದ್ಯಾ. ಇದನ್ನೆಲ್ಲ ವ್ಯರ್ಥ ಆಗಕ್ಕೆ ಬಿಡಲ್ಲ ನಾನು. ನಾನಿದ್ದೀನಿ ಮಗಳೇ ನಿನ್ನ ಜೊತೆ. ಡಾಕ್ಟರ್ ಆಗ್ಬೇಕು ತಾನೇ ನೀನು? ಆಗ್ತೀಯ. ಓಹೋ, ಅಕ್ಕ ಪ್ರೀತಿನ ಮುಂದಕ್ಕೆ ಓದಿಸ್ಬೇಕು ಅಂತಿದ್ದಾಳ. ಓದಿಸ್ಲಿ, ನಾನು ನೋಡ್ತೀನಿ. ಮಾತು ಕೊಟ್ಟಿದ್ದೀನಲ್ಲ, ನಾನು ಓದಿಸ್ತೀನಿ ನಿನ್ನ. ರೀ ತಗೊಳ್ಳಿ ಹಾಲು. ಸ್ವಲ್ಪ ಸಕ್ಕರೆ ಜಾಸ್ತಿ, ಹಾಗೆ ಇನ್ನೊಂದು ಸಿಹಿ ಸುದ್ದಿನೂ ತಂದಿದ್ದೀನಿ. ಅಕ್ಕ ಪ್ರೀತಿನ ಓದೋದಿಕ್ಕೆ ಶಾಲೆಗೆ ಕಳಿಸ್ತಾರಂತೆ. ಹಾಗೆ ಏನಾದ್ರೂ ಮನುನು ಓದೋದಿಕ್ಕೆ ಶಾಲೆಗೆ ಕಳ್ಸಿದ್ರೆ ಆಮೇಲೆ ನಮ್ ಕೆಲಸ ಆದಂಗೆ. 3 ಹೊತ್ತು ಹಾಲು ಕುಡಿತಾ ಬಿದ್ದಿದ್ರೆ ಹೀಗೆ ದನದ ಬುದ್ಧಿನೇ ಬರೋದು. ದಡ್ಡಿ, ಪ್ರೀತಿನ ಓದಿಸೋದಕ್ಕೆ ಕಳ್ಸೋದಕ್ಕೆ ನಮ್ಮೂರಲ್ಲಿ ಶಾಲೆಯಲ್ಲಿದೆ. ಅವಳಂತೂ ಓದಕ್ಕೆ ಹೋಗಲ್ಲ, ಅವಳು ಹೋಗಲ್ಲ, ಆ ಮನುನು ಹೋಗಲ್ಲ. ಕತ್ತೆ ನೀನು. ಅಯ್ಯಯ್ಯೋ, ಕತ್ತೆ ಅಂತೆ ಕತ್ತೆ. ನಾನು ಎಷ್ಟು ಒಳ್ಳೆ ಉಪಾಯ ಹೇಳ್ತಿದ್ದೀನಿ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಅಯ್ಯೋ ದೇವ್ರೆ, ನನ್ನ ಬುದ್ಧಿವಂತಿಕೆ ಇವ್ರಿಗೆ ಅರ್ಥನೇ ಆಗಲ್ವಲ್ಲ. ಎಲ್ಲ ಬಿಡಿಸಿನೇ ಹೇಳಬೇಕು. ತಾಳಿ. ಏನಂದ್ರೆ ನಮ್ಮೂರಲ್ಲಿರೋ ಹೆಣ್ಮಕ್ಳಿಗೆ ಬರೀ 10ನೇ ಕ್ಲಾಸ್ವರೆಗೂ ಮಾತ್ರ ಓದಕ್ಕೆ ಅವಕಾಶ, ಆಮೇಲೆ ಓದಕ್ಕೆ ಅವಕಾಶ ಇಲ್ಲ. ಈ ವಿಷಯ ಪಂಚಾಯ್ತಿ ಕಟ್ಟೆವರೆಗೂ ಹೋಗುತ್ತೆ. ಆಮೇಲೆ ಸರ್ಪಂಚರೆಲ್ಲ ಸೇರಿ ಪ್ರೀತಿ ಮುಂದೆ ಓದಬಹುದು ಅಂತ ಹೇಳ್ತಾರೆ. ಹೇಳಿದ್ರೆ ಆಮೇಲೆ ಮನು ವಿಷಯ ಹೇಳಿ. ಸಿಟ್ಟಲ್ಲಿ ಊಟ ಬೇಡ ಅಂದ್ಬಿಟ್ಟೆ. ಈಗ ತುಂಬಾ ಹೊಟ್ಟೆ ಹಸಿತಿದೆ, ಏನ್ ಮಾಡ್ಲಿ? ಹೊಟ್ಟೆ ಹಸ್ದವ್ರಿಗೆ ದೇವ್ರೇನಾದ್ರೂ ತಿಂಡಿ ಕೊಡ್ತಾರಂತ ಚಿಕ್ಕಮ್ಮ ಹೇಳ್ತಿದ್ರು. ಒಳ್ಳೆ ಮನ್ಸಿಂದ ಕೇಳಿದ್ರೆ ಕೇಳಿದ್ದೆಲ್ಲ ಕೊಡ್ತೀಯಂತೆ ಅಮ್ಮನೂ ಹೇಳ್ತಿದ್ಲು. ಯಾರು ಏನಾದರೂ ಹೇಳಿ, ನೀನು ಚೆನ್ನಾಗಿ ಓದಬೇಕಷ್ಟೆ. ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು. ಆಗ್ತೀನಿ ಅಂತ ಮಾತು ಕೊಡು. ಇವತ್ತು ಪಂಚಾಯಿತಿ ಮುಂದೆ ಹೋಗ್ತಾ ಇದ್ದೀನಿ ಮಗಳೇ. ಎಲ್ಲ ಅಲ್ಲೇ ತೀರ್ಮಾನ ಆಗುತ್ತೆ.